ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಎಲಿಗೆಂಟ್ ಡಿಸೈನ್ ಅಂತ ಹೇಳ್ಬೋದು. ಅಂದರೆ ಯಾವುದೇ ರೀತಿ ನಾನು ಬೀಡ್ಸನ್ನು ಯೂಸ್ ಮಾಡ್ತೀರಾ ಒಂದೇ ಸ್ಟೆಪ್ಪಲ್ಲಿ ಮುಗಿಸುವಂಥ ಕ್ರೋಶೆ ಡಿಸೈನ್ನ ಸ್ಯಾರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಎಂಥವ್ರು ಬೇಕಾದ್ರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಅಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ. ಸೊ ಕಲರ್ ಕಾಂಬಿನೇಷನ್ ನೀವು ನೋಡೋದಾದರೆ ವೆರಿ ಟ್ರೆಡಿಷನ್ ಕಾಂಬಿನೇಷನ್, ಪಿಂಕ್ ವಿತ್ ಮ್ಯಾಂಗೋ ಶೇಡ್ ಇದೆ. ಪಲ್ಲು ಬಂದು ಪಿಂಕ್ ಕಲರಲ್ಲಿದೆ. ಸೊ ನಾನು ಸ್ಯಾರಿ ಬಾಡಿ ಕಲರ್ 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊಬೇಕು. ನಾನು ನಾಟನ್ನು ಹೀಗೆ ಫಿಕ್ಸ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾಟ್ ಫಿಕ್ಸ್ ಆದಮೇಲೆ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಸ್, 1 ಆ್ಯಂಡ್ 2 ಚೈನ್ಸ್ ವರ್ಕ್ ಮಾಡಿ ಒಂದು ಕಂಬ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು 2 ಚೈನಷ್ಟು ಡಿಸ್ಟೆನ್ಸ್ ಕೊಟ್ಬಿಟ್ಟು ಚಿಕ್ಕದಾಗಿ ಒಂದು ಕಂಬ ವರ್ಕ್ ಮಾಡಬೇಕು. ಆ 2 ಚೈನಷ್ಟು ಲೆಂತಿಗೆ ನಾವು ಕಂಬ ವರ್ಕ್ ಮಾಡಿದ್ರೆ ಸಾಕು. ಈ ರೀತಿ ಬರುತ್ತೆ. ಮತ್ತು ಇವಾಗ 2 ಚೈನ್ಸ್ ಇದಾದಮೇಲೆ ಆ ಕಂಬಕ್ಕೆ ನಾವು ಮತ್ತೆ ಡಬಲ್ ಕ್ರೋಶೇಸ್ನ ಮಾಡಬೇಕು. ನೋಡಿ, ಆ ಕಂಬದ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಎಷ್ಟು ಅಂತ ಹೇಳಿದ್ರೆ 5 ರಿಂದ 6 ಡಬಲ್ ಕ್ರೋಶೇನ ಆ ಗ್ಯಾಪಲ್ಲಿ ನಾವು ಆರಾಮಾಗಿ ವರ್ಕ್ ಮಾಡ್ಬೋದು. ಇಲ್ಲಿ ಡಬಲ್ ಕ್ರೋಶೆ ಲೆಂತೂ ಅಷ್ಟೇ ತುಂಬ ಉದ್ದ ಬೇಡ, ಚಿಕ್ಕದಾಗೇ ವರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನು. ಈ ಡಿಸೈನಿನ ಕಾನ್ಸೆಪ್ಟ್ ಏನಂದರೆ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ದಿರ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ನಾನು ಇಲ್ಲಿ ಡಬಲ್ ಕ್ರೋಶೇಸ್ ಮಾಡಬೇಕಾದ್ರೂ ಬೀಡ್ಸ್ ಯೂಸ್ ಮಾಡ್ತಿಲ್ಲ. ಬೇಕಿದ್ರೆ ನೀವು ಆಲ್ಟರ್ ಮಾಡಿಕೊಂಡು ಡಿಸೈನ್ನ ಬೀಡ್ಸ್ ಯೂಸ್ ಮಾಡಿ ವರ್ಕ್ ಮಾಡ್ಬೋದು. ನಿಮ್ಮ ಟೇಸ್ಟ್ ಪ್ರಕಾರ ನೀವು ನೋಡಿಕೊಂಡು ವೇರಿಯೇಷನ್ಸ್ನ ಮಾಡ್ಬೋದು. ಸೊ ಇವಾಗ 6 ಡಬಲ್ ಕ್ರೋಶೇಸ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಹೀಗೆ ಅದನ್ನು ಬಟ್ಟೆ ಮೇಲೆ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ವೆರಿ ಟೈನಿ ಆರ್ಚು ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ಚೈನ್ಸ್ ವರ್ಕ್ ಮಾಡಬೇಕು. ಇಲ್ಲಿ 6 ಚೈನ್ಸ್ ಹಾಕಬೇಕು. ಅಂದರೆ 6 ಚೈನ್ ವರ್ಕ್ ಮಾಡಿ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಪಲ್ಲುನ ರಿವರ್ಸ್ಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಈ 6 ಚೈನ್ನ ಲಾಕ್ ಮಾಡಬೇಕು. ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ರೀತಿ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಫ್ರಂಟಿಗೆ ಟರ್ನ್ ಮಾಡಬೇಕು. ಸೊ ಟರ್ನ್ ಆದಮೇಲೆ ಇಲ್ಲೂ ಕೂಡ ಸ್ಟಾರ್ಟಿಂಗು 2 ಚೈನ್ಸ್ ವರ್ಕ್ ಮಾಡಿ ಆಮೇಲೆ ಆ 6 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಇಲ್ಲೂ ಅಷ್ಟೇ ಆ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶೇಸ್ ಇಡಿಸುತ್ತೋ ನೋಡಿಕೊಂಡು ನೀವು ಅಷ್ಟು ವರ್ಕ್ ಮಾಡ್ಬೋದು. ಒಂದು ರೀತಿಯಾಗಿ ಡಬಲ್ ಆರ್ಚ್ ಮಾಡ್ತಾ ಇರೋದು. ನಾನಿಲ್ಲಿ 2 ಕಡೆನೂ ಡಬಲ್ ಕ್ರೋಶೇಸಿಂದನೇ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇಲ್ಲಿ ತ್ರಿಬಲ್ ಕ್ರೋಶೇಸ್ನು ಟ್ರೈ ಮಾಡ್ಬೋದು. ಅಂದರೆ ಆರ್ಚು ಸ್ವಲ್ಪ ಇನ್ನು ವೈಡಾಗಿ ಬೇಕು ಅಂತ ಹೇಳಿದ್ರೆ ನೀವು ಟ್ರಿಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಬೋದು. ವೆರಿ ಕ್ವಿಕ್ ಡಿಸೈನ್ ಇದು. ಎಷ್ಟು ಬೇಗ ಅಂತಂದರೆ ನಾನಂತೂ 2 ಅವರ್ಸ್ ಒಳಗೇ ಈ ಕ್ರೋಶೆ ಪಾರ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ. 2 ಅವರ್ಸು ತೊಗೊಳ್ಲಿಲ್ಲ ಅನಿಸುತ್ತೆ. ಹಾಗೆ ಕುಚ್ಚು ಕಟ್ಕೊಳೋದಕ್ಕೆ ಒಂದು ½ ಅನ್ ಅವರ್ ಇದ್ದರೆ ಸಾಕು. 2.5 ಅವರ್ ಒಳಗೆ ನಾವು ಆರಾಮಾಗಿ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಈ 6 ಚೈನ್ ಗ್ಯಾಪಲ್ಲಿ ಆರಾಮಾಗಿ 12 to 14 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಬೋದು. ನಾನಿಲ್ಲಿ 12 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಕೆಳಗಡೆ ಸ್ಮಾಲ್ ಆರ್ಚ್ ಏನು ಮಾಡಿದೆ ಅಲ್ಲಿಗೆ 6 ಡಬಲ್ ಕ್ರೋಶೇಸ್ನ ಮಾಡಿದ್ದೆ ಅಲ್ವಾ, 6 ಡಬಲ್ 12 ಆಗುತ್ತೆ. ಆ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬರುತ್ತೆ ಡಿಸೈನು. ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ವರ್ಕ್. ಇದಾದಮೇಲೆ ಆರ್ಚನ್ನು ಹೀಗೆ ಬಟ್ಟೆ ಮೇಲೆ ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಈ ಸ್ಟೆಪ್ಪಲ್ಲೂ ಅಷ್ಟೇ ನಾನೆಲ್ಲೂ ಕೂಡ ಬೀಡ್ಸ್ ಯೂಸ್ ಮಾಡಿಲ್ಲ. ಬೇಕಾದರೆ ನೀವು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೇಸ್ನ ಹೀಗೆ ವರ್ಕ್ ಮಾಡ್ಬೋದು. ಬೀಡ್ಸ್ ಬೇಡ ಅನ್ನೋರು ಖಂಡಿತ ಈ ಡಿಸೈನ್ನ ಟ್ರೈ ಮಾಡಿ ಒನ್ಸ್. ಇಲ್ಲಿಂದ ಮತ್ತೆ 4 ಚೈನ್ಸ್, ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊತೀನಿ. ಕುಚ್ಚು ಬೇಡ ಅಂದರೆ ನೀವು ಹಾಗೆ ನೆಕ್ಸ್ಟ್ ಆರ್ಚ್ ಕೂಡ ಮಾಡ್ಬೋದು. ಸೊ 4 ಚೈನ್ ಆದಮೇಲೆ ಮತ್ತೆ ಆರ್ಚ್ ಮಾಡೋದಕ್ಕೆ 2 ಚೈನ್ಸ್ ವರ್ಕ್ ಮಾಡಬೇಕು. ಇಲ್ಲಿ 2 ಚೈನ್ ಬದಲು ನೀವು ಇವನ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಲಾಂಗ್ ಬೀಡ್ ಅಥವಾ ರೌಂಡ್ ಬೀಡ್ ಯಾವ ರೀತಿ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಬೋದು. 2 ಚೈನ್ಸ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ನೀವು ಏನು ಗ್ಯಾಪಲ್ಲಿ ಒಂದು ಕಂಬ ಮಾಡಿರ್ತೀರ ಸೇಮ್ ಗ್ಯಾಪಲ್ಲಿ ಕಂಬ ವರ್ಕ್ ಮಾಡಬೇಕು.
ಕಂಬ ಆದಮೇಲೆ ಮತ್ತೆ ಟೂ ಚೈನ್ಸ್ ವರ್ಕ್ ಮಾಡಿ ಆ ಗ್ಯಾಪಲ್ಲಿ 6 ಡಬಲ್ ಕ್ರೋಶೇಸ್ನ ಮಾಡ್ಕೊತೀನಿ. ನೀವು ಫಸ್ಟ್ ಆರ್ಚ್ ಮಾಡಬೇಕಾದ್ರೆ 6, 7 ಎಷ್ಟು ಹಾಕಿರ್ತೀರೋ ಸೇಮ್ ಕೌಂಟಿಂಗ್ಸು ಎಲ್ಲ ಕಡೆ ಬರಬೇಕು. ಇಲ್ಲೂ ಬೀಡ್ಸ್ ಆ್ಯಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲೂ ನೀವು ಬೀಡ್ಸನ್ನು ಆ್ಯಡ್ ಮಾಡಿದಾಗ ಖಂಡಿತ ಈ ಬೇಸಿಕ್ ಡಿಸೈನ್ನ ಬ್ರೈಡಲ್ ಡಿಸೈನ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಬೋದು. ಹಾಗೆ ಒಂದೇ ಕಲರಲ್ಲಿ ಆರ್ಚ್ ಬೇಡ ಅಂದರೆ 5 ಆರ್ಚ್ ಆದಮೇಲೆ ನೀವು ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಅಂದರೆ ಎವ್ರಿ 5 ಆರ್ಚು ಒಂದು ಕಲರಲ್ಲಿ ಇರೋ ರೀತಿ ನೀವು ಡಿಸೈನ್ನ ವರ್ಕ್ ಮಾಡ್ಬೋದು. ಸೊ ಇವಾಗ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಬಟ್ಟೆ ಮೇಲೆ ಇದನ್ನು ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 6 ಚೈನ್ಸ್ ಆದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಅಂದರೆ ಪಲ್ಲುನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನೀವು ಈ 6 ಚೈನನ್ನು ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿ 2 ಚೈನ್ಸ್ ವರ್ಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶೇಸ್ನ ಆ 6 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು. ಇಲ್ಲಿ ನಾನು 12 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಫಸ್ಟ್ ಆರ್ಚ್ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ವರ್ಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಡಿಸೈನು ಆರ್ಚ್ ಆದಮೇಲೆ 4 ಚೈನ್ಸ್ನ ವರ್ಕ್ ಮಾಡಬೇಕು. ನಾನು ಇದೇ ಥರ ಫುಲ್ಲಾಗಿ ಡಿಸೈನ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ನಾನು ಕುಚ್ಚು ಅಷ್ಟೇ ಒಂದೇ ಕಲರಲ್ಲಿ ಟೈ ಮಾಡಿದ್ದೀನಿ, ಬಿಕಾಸ್ ಆರ್ಚ್ ಎಲ್ಲ ಒಂದೇ ಕಲರಲ್ಲಿ ಇರೋದ್ರಿಂದ ಕುಚ್ಚು ಅಷ್ಟೇ ಒಂದೇ ಕಲರಲ್ಲಿ ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಆರ್ಚಲ್ಲಿ ಬೀಡ್ಸ್ ಬೇಡ ಅಂದರೆ ಇದೇ ರೀತಿ ನೀವು ಪ್ಲೇನ್ ವರ್ಕ್ ಮಾಡಿಬಿಟ್ಟು ಆಮೇಲೆ ನೀವು ಆರ್ಚ್ ಮೇಲೆ ಸ್ಟೋನ್ ಚೈನ್ ಅವ್ರ ಬಾಲ್ ಚೈನನ್ನು ಸ್ಟಿಕ್ ಮಾಡ್ಬೋದು. ಈ ಥರ ಸುಮಾರು ವೇರಿಯೇಷನ್ಸ್ನ ನೀವು ಟ್ರೈ ಮಾಡಿ ಡಿಸೈನ ವರ್ಕ್ ಮಾಡ್ಬೋದು ಫ್ರೆಂಡ್ಸ್. ಫೈನಲ್ ಆಗಿ ಡಿಸೈನ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆ ರೀತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಆ್ಯಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಬಾಯ್.